ಚಿತ್ರಕಥೆ ಆರಂಭದಲ್ಲಿ ನೇವಿ ಆಫೀಸರ್ಗಳು ಒಂದು ಹಡಗಿನಲ್ಲಿ ಎಲ್ಲೋ ಹೋಗುತ್ತಾ ಇದ್ದರು. ಆ ಹಡಗು ಸ್ವಲ್ಪ ದೂರ ಹೋದಾಗ ಒಂದು ದೊಡ್ಡ ಬ್ಲಾಸ್ಟ್ ಆಗತ್ತೆ. ಇದರಿಂದ ಹಡಗಿನಲ್ಲಿ ಇದ್ದ 90ರಷ್ಟು ಜನರು ಸಾಯುತ್ತಾರೆ. ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಏಜೆಂಟ್ ಡಗ್ ಅನ್ನೋ ಒಬ್ಬ ವ್ಯಕ್ತಿ ಬರುತ್ತಾನೆ. ಡಗ್ ಅಲ್ಲಿ ಬಂದಾಗ ಅವನಿಗೆ ಗೊತ್ತಾಗತ್ತೆ ಇದು ಬೇಕಂತ ಮಾಡಿದ ಬಾಂಬ್ ಬ್ಲಾಸ್ಟ್ ಅಂತ. ಆದರೆ ಯಾಕೆ, ಯಾರು ಮಾಡಿದರು ಅಂತ ಗೊತ್ತಾಗಲ್ಲ. ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋವಾಗ ಅವನ ಹತ್ತಿರ FBI ಏಜೆಂಟ್ ಪೌಲ್ ಬರುತ್ತಾನೆ. ಅವನು ಕೇಳ್ತಾನೆ ಅವನ ಸೀನಿಯರ್ ಲೆರಿ ಎಲ್ಲಿ ಅಂತ. ಡಗ್ ಹೇಳ್ತಾನೆ ಅವನು ವೇಕೇಶನ್ಗೆ ಹೋಗಿದ್ದಾನೆ. ಅವನ ಫೋನ್ ಕೂಡ ತಾಗುತ್ತಾ ಇಲ್ಲ. ಡಗ್ ಇನ್ವೆಸ್ಟಿಗೇಷನ್ ಮಾಡಿ FBI ಏಜೆಂಟ್ಗೆ ಹೇಳ್ತಾನೆ ಇದು ಆಕ್ಸಿಡೆಂಟ್ ಅಲ್ಲ, ಯಾರೋ ಬೇಕಂತಲೇ ಮಾಡಿದ್ದಾರೆ. ಡಗ್ನ ಕೆಲಸ ನೋಡಿ ಪೌಲ್ ತುಂಬಾ ಖುಷಿಯಿಂದ ಇದ್ದ. ಅವನು ಡಗ್ಗೆ ಅವನ ಜೊತೆನೆ ಸೇರಿ ಈ ಕೇಸ್ ಮೇಲೆ ಕೆಲಸ ಮಾಡು ಅಂತ ಹೇಳುತ್ತಾನೆ. ಇದರ ನಂತರ ಡಗ್ ಆಫೀಸ್ಗೆ ಬಂದು CCTV ಫುಟೇಜ್ ಅನ್ನ ನೋಡುತ್ತಾನೆ. ಅಲ್ಲಿ ಕೆಲಸ ಮಾಡುವವನು ಹೇಳ್ತಾನೆ ಡಗ್ಗೆ ಯಾರೋ ಹುಡುಗಿ ಕಾಲ್ ಮಾಡಿದ್ಲು. ಅವಳು ಕೇಳ್ತಾ ಇದ್ದಳು ಡಗ್ ನೋಡೋಕೆ ಹೇಗೆ ಕಾಣುತ್ತಾನೆ ಅಂತ. ಡಗ್ ಆ ನಂಬರ್ಗೆ ಕಾಲ್ ಮಾಡಿ ವಾಯ್ಸ್ ಮೇಲ್ ಕಳಿಸುತ್ತಾನೆ. ಅವನು ಅವನ ಬಗ್ಗೆ ಹೇಳಿ ಆ ಹುಡುಗಿಯ ಬಗ್ಗೆ ಕೇಳುತ್ತಾನೆ. ಡಗ್ಗೆ CCTVಲಿ ಒಬ್ಬ ವ್ಯಕ್ತಿ ಕಾಣಿಸುತ್ತಾನೆ. ಅವನು ಬ್ರಿಡ್ಜ್ ಮೇಲೆ ಇದ್ದ, ಅದು ಕೂಡ ಬಾಂಬ್ ಬ್ಲಾಸ್ಟ್ ಆಗೋ ಮೊದಲು. ಡಗ್ಗೆ ಅವನ ಮೇಲೆ ಸಂದೇಹ ಬರುತ್ತೆ, ಆದರೆ ಫುಟೇಜ್ ನಲ್ಲಿ ಆ ವ್ಯಕ್ತಿ ಸರಿಯಾಗಿ ಕಾಣಿಸುತ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಡಗ್ ಅವನ ಇನ್ನೊಂದು ಫ್ರೆಂಡ್ಗೆ ಕಾಲ್ ಮಾಡುತ್ತಾನೆ. ಅವನು ಹೇಳ್ತಾನೆ ಅವನಿಗೆ ಒಂದು ಹುಡುಗಿಯ ಸುಟ್ಟ ದೇಹ ಆ ಬ್ಲಾಸ್ಟ್ ಆದ ಜಾಗದಲ್ಲಿ ಸಿಕ್ಕಿದೆ. ಆದರೆ ಅವಳು ಬ್ಲಾಸ್ಟ್ ಆಗೋ 2 ಗಂಟೆ ಮೊದಲೇ ಸುಟ್ಟು ಸತ್ತು ಹೋಗಿದ್ಲು ಅಂತ. ಅವನು ಬೇಗನೆ ಆ ಹುಡುಗಿ ಶವ ಇದ್ದ ಕಡೆ ಹೋಗುತ್ತಾನೆ. ಅವಳ ಹೆಸರು ಕ್ಲೇರ್ ಆಗಿರುತ್ತೆ. ಇಲ್ಲಿ ಡಗ್ಗೆ ಗೊತ್ತಾಗತ್ತೆ ಅವಳನ್ನ ಯಾರೋ ಬೇಕಂತಲೇ ಸುಟ್ಟು ಆ ಬ್ಲಾಸ್ಟ್ ಆದ ಜಾಗಕ್ಕೆ ಇಟ್ಟಿದ್ದಾರೆ. ಅದನ್ನ ಮಾಡಿದವನಿಗೆ ಮೊದಲೇ ಗೊತ್ತಿತ್ತು ಅಲ್ಲಿ ಬ್ಲಾಸ್ಟ್ ಆಗತ್ತೆ ಅಂತ. ಇದರ ನಂತರ ಅವನು ಕ್ಲೇರ್ನ ತಂದೆಯನ್ನು ಸಿಗೋಕೆ ಹೋಗುತ್ತಾನೆ. ಅವನು ಹೇಳ್ತಾನೆ ಕ್ಲೇರ್ನ ಒಬ್ಬ ಬಾಯ್ ಫ್ರೆಂಡ್ ಇದ್ದ, ಆದರೆ ಅವರಿಬ್ಬರು ಯಾವುದೋ ಕಾರಣಕ್ಕೆ ಬೇರೆ ಬೇರೆ ಆಗಿದ್ದರು. ಕ್ಲೇರ್ ಅವಳ ಕಾರನ್ನ ಮಾರಬೇಕು ಅಂತ ಇದ್ದಳು. ಡಗ್ ಅವನಿಂದ ಅವಳ ಮನೆಯ ಚಾವಿಯನ್ನು ತಕೊಂಡು ಅವಳ ಮನೆಗೆ ಹೋಗುತ್ತಾನೆ. ಅಲ್ಲಿ ಡಗ್ಗೆ ರಕ್ತದ ಗುರುತು ಕಾಣುತ್ತೆ. ಅದನ್ನ ನೋಡಿ ಅನಿಸುತ್ತಾ ಇತ್ತು ಯಾರಿಗೋ ಗಾಯ ಆಗಿ ಚಿಕಿತ್ಸೆ ನೀಡಲಾಗಿತ್ತು ಅಂತ. ಫ್ರಿಡ್ಜ್ ಮೇಲೆ ನೀನು ಅವಳನ್ನ ಕಾಪಾಡಬಹುದು ಅಂತ ಇರುತ್ತೆ. ಆಗ ಡಗ್ ಕ್ಲೇರ್ ಫೋನ್ ನಲ್ಲಿ ವಾಯ್ಸ್ ಮೇಲ್ ಅನ್ನ ಕೇಳ್ತಾನೆ. ಅದರಲ್ಲಿ ಅವಳ ತಂದೆ ಮತ್ತು ಅವಳ ಫ್ರೆಂಡ್ ನ ಸಂದೇಶ ಇರುತ್ತೆ. ಡಗ್ ಅದರಲ್ಲಿ ಇರೋ ಕೊನೆಯ ಸಂದೇಶ ನೋಡಿ ಆಶ್ಚರ್ಯ ಪಡ್ತಾನೆ, ಯಾಕೆಂದರೆ ಅದು ಅವನದೇ ಸಂದೇಶ ಆಗಿರುತ್ತೆ. ಅಂದರೆ ಸ್ವಲ್ಪ ಹೊತ್ತು ಮೊದಲು ಇವನಿಗೆ ಕಾಲ್ ಮಾಡಿದ ಹುಡುಗಿ ಇವಳೇ ಆಗಿದ್ದಳು. ಈಗ ಡಗ್ಗೆ ಟೆನ್ಷನ್ ಆಗತ್ತೆ, ಯಾಕೆಂದರೆ ಇವಳು ಸಾಯೋ ಮೊದಲು ಇವನಿಗೆ ಯಾಕೆ ಕಾಲ್ ಮಾಡಿದ್ದಳು ಅಂತ. ಅದಾದ ಮೇಲೆ ಇವನು FBI ಹತ್ರ ಬಂದು ಇವನಿಗೆ ಗೊತ್ತಾದ ಎಲ್ಲ ವಿಷಯ ಹೇಳುತ್ತಾನೆ. ಅವನು ಅಲ್ಲಿಂದ ಹೋಗುತ್ತಿದ್ದಾಗ ಅವನ ಪಾರ್ಟ್ನರ್ ಲೆರಿಯ ಕಾರನ್ನ ನೋಡುತ್ತಾನೆ. ಅವನಿಗೆ ಅನ್ಸತ್ತೆ ಲೆರಿ ಇಲ್ಲೇ ಇದ್ದಾನೆ ಅಂತ. ಅವನು ಇದರ ಬಗ್ಗೆ ಕೇಳಿದಾಗ ಅಲ್ಲಿನ ಆಫೀಸರ್ ಹೇಳ್ತಾನೆ ಇದೆಲ್ಲ ಆ ಹಡಗಿನಲ್ಲಿ ಸತ್ತ ಜನರ ವಾಹನಗಳು ಅಂತ. ಅಂದ್ರೆ ಇವನ ಪಾರ್ಟ್ನರ್ ಲೆರಿ ಕೂಡ ಈ ಬ್ಲಾಸ್ಟ್ ನಲ್ಲಿ ಸತ್ತಿದ್ದ. ಇದು ಕೇಳಿ ಡಗ್ಗೆ ದುಃಖವಾಗತ್ತೆ. ಸ್ವಲ್ಪ ಹೊತ್ತಲ್ಲಿ ಏಜೆಂಟ್ ಪೌಲ್ ಡಗ್ ಅನ್ನ ಅವನ ಸೀಕ್ರೆಟ್ ಪ್ಲೇಸ್ಗೆ ಕರೆದುಕೊಂಡು ಬರ್ತಾನೆ. ಅವನು ಹೇಳ್ತಾನೆ ಅವರ ಹತ್ತಿರ ಒಂದು ಡಿವೈಸ್ ಇದೆ, ಅದರಿಂದ ಎಲ್ಲಿ ಬೇಕಾದರೂ ಅಲ್ಲಿ ನೋಡಬಹುದು ಅಂತ. ಇವರ ಕನೆಕ್ಷನ್ ಸೆಟಲೈಟ್ ದಿಂದ ಬರುತ್ತೆ. ಈ ಪ್ರೋಗ್ರಾಂನ ಹೆಸರು ಸ್ನೋ ವೈಟ್. ಇದು ನೋಡಿ ಡಗ್ಗೆ ಆಶ್ಚರ್ಯ ಆಗತ್ತೆ. ಡಗ್ ಹೇಳ್ತಾನೆ ನೀವು ಈ ಹಳೆ ವಿಡಿಯೋ ನೋಡೋದನ್ನ ನಿಲ್ಲಿಸಿ, ನೀವು ಬ್ಲಾಸ್ಟ್ ಆದ ದಿನದ ವಿಡಿಯೋ ತೋರಿಸಿ ಅಂತ. ಆಗ ಅವರು ಹೇಳ್ತಾರೆ ಇದರ ಒಂದು ವೀಕ್ ಪಾಯಿಂಟ್ ಇದೆ. ನಾವು ಈ ಡಿವೈಸ್ ದಿಂದ ಇವತ್ತಿಂದ 4 ದಿನಗಳ ಹಿಂದಿನ ವಿಡಿಯೋ ಅಷ್ಟೇ ನೋಡಬಹುದು, ಅದು ಕೂಡ ಒಂದು ಸಲ ಮಾತ್ರ. ಇದನ್ನ ಹಿಂದೆ ಅಥವಾ ಮುಂದೆ ಮಾಡೋಕೆ ಆಗಲ್ಲ. ಸೊ ನಮಗೆ ಒಂದೇ ಚಾನ್ಸ್ ಸಿಗತ್ತೆ ಆ ಬೊಂಬರ್ ಅನ್ನ ಹುಡುಕೋಕೆ. ಡಗ್ ಇವರಿಗೆ ಕ್ಲೇರ್ನ ಮನೆಯನ್ನ ನೋಡೋಕೆ ಹೇಳುತ್ತಾನೆ. ಅವನಿಗೆ ಅನಿಸುತ್ತಾ ಇತ್ತು ಕ್ಲೇರ್ ಅನ್ನ ಸುಟ್ಟು ಹಾಕಿ ಸಾಯಿಸಿದವನೇ ಬೊಂಬರ್ ಇರಬಹುದು ಅಂತ. ಅದರ ನಂತರ ಇವರು ಕ್ಲೇರ್ನ ವಿಡಿಯೋ ನೋಡುತ್ತಾರೆ. ಈ ಡಿವೈಸ್ ದಿಂದ ಮನೆಯ ಒಳಗೆ ಮತ್ತು ಗೋಡೆಯ ಬೇರೆ ಕಡೆನೂ ನೋಡೋಕೆ ಆಗುತ್ತಾ ಇತ್ತು. ಇವರು ಕ್ಲೇರ್ನ ವಿಡಿಯೋ ನೋಡುತ್ತಿದ್ದಾಗ ಡಗ್ಗೆ ಅವನ ಫ್ರೆಂಡ್ ನ ಕಾಲ್ ಬರುತ್ತೆ. ಅವನು ಕ್ಲೇರ್ ಮನೆಯನ್ನು ಇನ್ವೆಸ್ಟಿಗೇಟ್ ಮಾಡುತ್ತಾ ಇದ್ದ. ಡಗ್ ಆ ಆಫೀಸರ್ಗೆ ಹೇಳ್ತಾನೆ ಬಾತ್ರೂಮ್ಗೆ ಹೋಗಿ ಯಾವುದಾದರೂ ಹುಡುಗಿ ಬ್ರಷ್ ಮಾಡುತ್ತಾ ಇದ್ದಾಳೋ ನೋಡು ಅಂತ. ಅಂದರೆ ಡಗ್ಗೆ ಈ ಟೆಕ್ನಾಲಜಿ ಮೇಲೆ ವಿಶ್ವಾಸ ಇರಲ್ಲ. ಸೊ ಅವನು ಆತರ ಕೇಳುತ್ತಾನೆ. ಆಗ ಆ ಆಫೀಸರ್ ಹೇಳ್ತಾನೆ ಈಗ ನಾವು ಬಿಟ್ಟು ಇಲ್ಲಿ ಯಾರು ಇಲ್ಲ ಅಂತ. ಆಗ ಆ ಆಫೀಸರ್ ಹೇಳ್ತಾನೆ ನಿನಗೆ ಇನ್ವೆಸ್ಟಿಗೇಷನ್ ಮಾಡೋದು ಗೊತ್ತಿಲ್ವಾ, ನಿನ್ನ ತುಂಬಾ ಫಿಂಗರ್ ಪ್ರಿಂಟ್ ಈ ಮನೆಯಲ್ಲಿ ಇದೆ ಅಂತ. ಇದು ಕೇಳಿ ಡಗ್ಗೆ ಶಾಕ್ ಆಗತ್ತೆ.
ಯಾಕೆಂದರೆ ಅವನು ಗ್ಲೌಸ್ ಹಾಕಿ ಅಲ್ಲಿ ಇರೋ ವಸ್ತುವನ್ನು ಮುಟ್ಟಿದ್ದ. ಸ್ವಲ್ಪ ಹೊತ್ತಿನ ನಂತರ ಕ್ಲೇರ್ ಯಾರಿಗೋ ಅವಳ ಕಾರನ್ನ ಮಾರೋ ಬಗ್ಗೆ ಮಾತನಾಡುತ್ತಾ ಇದ್ದಳು. ಇವನು ಅದೇ ಬೊಂಬರ್, ಅವನು ಕ್ಲೇರ್ನ ಕಾರನ್ನ ಕದಿಯೋಕೆ ನೋಡುತ್ತಿದ್ದ. ಆ ಕಾರ್ನಲ್ಲಿ ಬಾಂಬ್ ಇಟ್ಟು ಆ ಹಡಗಿನ ಒಳಗೆ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದ. ಯಾಕೆಂದರೆ ಇನ್ವೆಸ್ಟಿಗೇಷನ್ ಮಾಡೋವಾಗ ಅವನ ಹೆಸರು ಬರದೇ ಇರಲಿ ಅಂತ. ಇವ್ರು ಕ್ಲೇರ್ನ ವಿಡಿಯೋ ನೋಡುತ್ತಿದ್ದಾಗ ಡಗ್ ಒಂದು ಲೇಸರ್ ಲೈಟ್ ಅನ್ನ ಸ್ಕ್ರೀನ್ ಮೇಲೆ ಪಾಯಿಂಟ್ ಮಾಡುತ್ತಾನೆ. ಆ ಲೈಟ್ ಅನ್ನ ಕ್ಲೇರ್ ನೋಡುತ್ತಾಳೆ. ಅದೇ ಹೊತ್ತಲ್ಲಿ ಇವರ ಸಿಸ್ಟಮ್ ನಿಂತು ಹೋಗತ್ತೆ. ಈಗ ಡಗ್ಗೆ ಗೊತ್ತಾಗಿತ್ತು ಈ ವಿಡಿಯೋ ಸೆಟ್ ಲೈಟ್ ದಿಂದ ಬರುತ್ತಾ ಇಲ್ಲ, ಬೇರೆ ಏನೋ ವಿಷಯ ಇದೆ. ಅವನು ಅವರಿಗೆ ಎಲ್ಲ ವಿಷಯ ಹೇಳೋಕೆ ಹೇಳ್ತಾನೆ. ಇಲ್ಲ ಅಂದರೆ ಅವನು ಅವರ ಜೊತೆಗೆ ಕೆಲಸ ಮಾಡೋಲ್ಲ ಅಂತ ಹೇಳುತ್ತಾನೆ. ಈಗ ಏಜೆಂಟ್ ಪೋಲ್ ಹತ್ರ ಬೇರೆ ಯಾವುದೇ ಮಾರ್ಗ ಇರಲ್ಲ, ಅವನು ಎಲ್ಲ ಸತ್ಯ ಹೇಳುತ್ತಾನೆ. ಅವನು ಹೇಳ್ತಾನೆ, ಇದು ರೆಕಾರ್ಡ್ ಮಾಡಿದ ವಿಡಿಯೋ ಅಲ್ಲ, ಇದು ನಿಜವಾಗಿ ನಡೀತಾ ಇದೆ. ಇವರು ಒಂದು ಟೈಮ್ ವಿಂಡೋ ಅನ್ನ ಮಾಡಿದ್ರು, ಅದರಿಂದ ಅವರು ಭೂತಕಾಲವನ್ನು ನೋಡುತ್ತಾ ಇದ್ದರು. ಆಗ ಡಗ್ ಹೇಳ್ತಾನೆ, ಹಾಗಾದ್ರೆ ನಾವು ಭೂತಕಾಲವನ್ನು ಬದಲಾಯಿಸಬಹುದು. ಅವರು ಹೇಳ್ತಾರೆ ಅದು ಆಗಲ್ಲ, ಒಂದು ಸಲ ಆಗಿದ್ದನ್ನ ಬದಲಾಯಿಸೋಕೆ ಆಗಲ್ಲ. ಡಗ್ ಹೇಳ್ತಾನೆ, ಇದು ಆಗತ್ತೆ. ಅವನು ಅವನನ್ನೇ ಭೂತಕಾಲಕ್ಕೆ ಕಳಿಸೋಕೆ ಹೇಳುತ್ತಾನೆ. ಯಾಕೆಂದರೆ ಈಗ ಇವರಿಗೆ ಗೊತ್ತಾಗಿತ್ತು ಬೊಂಬರ್ ಯಾರು, ಅವನು ಯಾವ ಗಾಡಿಯಲ್ಲಿ ಬಾಂಬ್ ಅನ್ನ ತರ್ತಾನೆ ಅಂತ. ಆಗ ಪೋಲ್ ಹೇಳ್ತಾನೆ, ಅವರು ಒಂದು ಸಲ ಟೈಮ್ ವಿಂಡೋದಿಂದ ಒಬ್ಬ ವ್ಯಕ್ತಿಯನ್ನು ಭೂತಕಾಲಕ್ಕೆ ಕಳುಹಿಸಿದ್ದರು. ಆದರೆ ಅದರಿಂದ ಅವನ ಹೃದಯ ಬಡಿತ ಹೆಚ್ಚಾಗಿ ಹೋಗಿತ್ತು, ಅವನು ಸತ್ತಿದ್ದ. ಆಗ ಡಗ್ ಹೇಳ್ತಾನೆ, ಹಾಗಾದರೆ ಭೂತಕಾಲದಲ್ಲಿ ಯಾರಿಗಾದರೂ ಸಂದೇಶವನ್ನು ಕಳುಹಿಸಿ. ಆಗ ಪೋಲ್ ಇದನ್ನ ಮಾಡಬಹುದು ಅಂತ ಹೇಳುತ್ತಾನೆ. ಈಗ ಅವರು ಒಂದು ಲೆಟರ್ ನಲ್ಲಿ ಬೊಂಬರ್ ನ ಡೀಟೇಲ್ ಬರ್ದು ಭೂತಕಾಲದ ಡಗ್ಗೆ ಕಳುಹಿಸುತ್ತಾರೆ. ಆದರೆ ಆ ಲೆಟರ್ ಡಗ್ಗೆ ಸಿಗಲ್ಲ. ಅದನ್ನ ಡಗ್ ನ ಪಾರ್ಟ್ನರ್ ಲೆರಿ ನೋಡುತ್ತಾನೆ. ಲೆರಿ ಒಬ್ಬನೇ ಆ ಬೊಂಬರ್ ಅನ್ನ ಹುಡ್ಕೊಂಡು ಹೋಗುತ್ತಾನೆ. ಆದರೆ ಆ ಬೊಂಬರ್, ಅವನ ಹೆಸರು ಮೈಕಲ್, ಅವನು ಲೆರಿಗೆ ಗುಂಡು ಹೊಡೆದು ಅವನನ್ನ ಅವನ ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಮುಂದೆ ಅವರು ಮೈಕಲ್ ಅನ್ನ ಫಾಲೋ ಮಾಡುತ್ತಾರೆ. ಈಗ ಮೈಕಲ್ ದೂರ ಹೋಗುತ್ತಿದ್ದ. ಇವರ ಸಿಗ್ನಲ್ ಕಳೆದು ಹೋಗುತ್ತೆ. ಆದರೆ ಡಗ್ ಒಂದು ಅವರ ಸ್ಪೆಷಲ್ ಡಿವೈಸ್ ಹಾಕಿ ಅವನ ಹಿಂದೆ ಬೀಳುತ್ತಾನೆ. ಅದರಲ್ಲಿ 4 ದಿನದ ಹಿಂದಿನ ಸಮಯ ಕಾಣುತ್ತಾ ಇತ್ತು. ಆದರೆ ಡಗ್ ಅದೇ ರೋಡಿನಲ್ಲಿ ಈಗಿನ ಸಮಯದಲ್ಲಿ ಡ್ರೈವಿಂಗ್ ಮಾಡುತ್ತಾ ಇದ್ದ. ಈಗ ಅವರು ರೇಂಜ್ ನಲ್ಲಿ ಇದ್ದರು. ಸ್ವಲ್ಪ ಹೊತ್ತಲ್ಲಿ ಡಗ್ ಅವರು ಹೇಳಿದ ದಾರಿಯಿಂದ ಅವನು ಇದ್ದ ಕಡೆ ಹೋಗುತ್ತಾನೆ. ಡಗ್ ಹೇಳ್ತಾನೆ, ಇಲ್ಲಿ ಆಂಬ್ಯುಲೆನ್ಸ್ ಬಿದ್ದಿದೆ, ಬ್ಲಾಸ್ಟ್ ಆಗಿದೆ ಅಂತ. ಆದರೆ ಪಾಲ್ ಸ್ಕ್ರೀನ್ ನೋಡಿ ಹೇಳ್ತಾನೆ, ಇಲ್ಲಿ ಮನೆ ಸರಿಯಾಗಿ ಇದೆ ಅಂತ. ಅಲ್ಲಿ ಮೈಕಲ್ ಲೆರಿನ ಬೆಂಕಿ ಹಾಕಿ ಸುಟ್ಟಿರುತ್ತಾನೆ. ಈಗ ಏನು ಮಾಡಲು ಆಗುತ್ತಾ ಇರಲಿಲ್ಲ. ಅವರಿಗೆ ಗೊತ್ತಾಗಿತ್ತು ಮೈಕಲ್ ಅಪರಾಧಿ ಅಂತ, ಸೊ ಅವನನ್ನ ಈ ಸಮಯದಲ್ಲಿ ಅರೆಸ್ಟ್ ಮಾಡುತ್ತಾರೆ. ಡಗ್ ಅವನಿಗೆ ಕೇಳ್ತಾನೆ, ಯಾಕೆ ಇತರ ಮಾಡಿದ್ಯಾ ಅಂತ. ಅವನು ಹೇಳ್ತಾನೆ, ಅವನಿಗೆ ಅಮೆರಿಕ ಸರ್ಕಾರದಿಂದ ಸೇಡು ತೀರಿಸಿಕೊಳ್ಳಬೇಕಿತ್ತು. ಯಾಕೆಂದರೆ ಅವರು ಇವನಿಗೆ ಕೆಲಸ ಕೊಟ್ಟಿರಲ್ಲ. ಮೈಕಲ್ ಅಮೆರಿಕಾದ ಎಲ್ಲ ಡಿಪಾರ್ಟ್ಮೆಂಟ್, ಆರ್ಮಿ, ನೆವಿಯಲ್ಲಿ ಕೆಲಸ ಮಾಡೋಕೆ ನೋಡಿದ್ದ. ಆದರೆ ಎಲ್ಲ ಕಡೆ ಇವನನ್ನ ತೆಗೆದು ಹಾಕಿದ್ದರು. ಯಾಕೆಂದರೆ ಅವರ ಪ್ರಕಾರ ಇವನ ಮಾನಸಿಕ ಸಂತುಲನ ಸರಿಯಾಗಿ ಇಲ್ಲದ ಕಾರಣ. ಅದಕ್ಕೋಸ್ಕರ ಅವನು ಹಡಗಿನಲ್ಲಿ ಇದ್ದ ಆಫೀಸರ್ ಗಳನ್ನ ಸಾಯಿಸಿದ್ದ. ಅವನು ಮುಂದೆ ಕೂಡ ಇದೇ ತರ ಮಾಡಬೇಕು ಅಂತ ಇದ್ದ. ಇದೆಲ್ಲ ಕೇಳಿ ಡಗ್ಗೆ ಗೊತ್ತಾಗತ್ತೆ ಇವನ ಮನಸ್ಸು ಹಿಡಿತದಲ್ಲಿ ಇಲ್ಲ ಅಂತ. ಇವನು ಹೊರಗೆ ಇದ್ದರೆ ಎಲ್ಲರಿಗೂ ಕಷ್ಟ ಅಂತ. ಈಗ FBI ಏಜೆಂಟ್ ಅವನ ಕೆಲಸಕ್ಕೆ ಹೊಗಳುತ್ತಾರೆ. ಅವರು ಹೇಳ್ತಾರೆ, ಈಗ ಕೆಲಸ ಮುಗಿದಿದೆ ಅಂತ. ಆಗ ಡಗ್ ಹೇಳ್ತಾನೆ, ಇನ್ನೂ ಕೆಲಸ ಆಗಿಲ್ಲ. ಅವನು ಹೇಳ್ತಾನೆ, ಅವನಿಗೆ ಒಂದು ಅವಕಾಶ ಕೊಟ್ಟರೆ ಅವನು ಈ ಬಾಂಬ್ ಬ್ಲಾಸ್ಟ್ ಆಗೋದನ್ನ ನಿಲ್ಲಿಸುತ್ತಾನೆ. ಅವರು ಇದು ಆಗಲ್ಲ ಅಂತ ಬೇಡ ಅನ್ನುತ್ತಾರೆ. ಆದರೆ ಡಗ್ ಒಪ್ಪಲ್ಲ. ಅವನು ಆ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಿದ್ದ ಆಫೀಸರ್ಗೆ ಕಾಲ್ ಮಾಡಿ ಅವನ ಸಹಾಯ ಕೇಳುತ್ತಾನೆ. ಅವನ ಹೆಸರು ಅಲೆಕ್ಸ್. ಅಲೆಕ್ಸ್ ಅವನ ಮಾತು ಕೇಳಿ ಎಲ್ಲರೂ ಆಫೀಸ್ ದಿಂದ ಹೋದ ಮೇಲೆ ಅವನನ್ನ ಕರೆಯುತ್ತಾನೆ. ಅಲೆಕ್ಸ್ ಅವನನ್ನ ಟೈಮ್ ಮಷೀನ್ ಹತ್ರ ಕರೆದುಕೊಂಡು ಬಂದು ಇದರಿಂದ ಅವನ ಪ್ರಾಣ ಹೋಗತ್ತೆ ಅಂತ ಅವನಿಗೆ ವಾರ್ನಿಂಗ್ ಕೊಡುತ್ತಾನೆ. ಅದಕ್ಕೆ ಡಗ್ ಹೇಳ್ತಾನೆ, ಅವನನ್ನ ಹಾಸ್ಪಿಟಲ್ಗೆ ಕಳಿಸು, ಯಾಕೆಂದರೆ ಅವರು ಅವನನ್ನ ಕಾಪಾಡಲಿ ಅಂತ. ಅಲೆಕ್ಸ್ ಹಾಗೆ ಮಾಡುತ್ತಾನೆ. ಆಗ ಡಗ್ ಟೈಮ್ ಟ್ರಾವೆಲ್ ಮಾಡಿ ಭೂತಕಾಲಕ್ಕೆ ಹೋಗಿ ಒಂದು ಹಾಸ್ಪಿಟಲ್ಗೆ ಬಂದು ಮುಟ್ಟುತ್ತಾನೆ. ಅಲ್ಲಿ ಡಾಕ್ಟರ್ ಅವನನ್ನ ಹೇಗೋ ಮಾಡಿ ಕಾಪಾಡುತ್ತಾರೆ. ಡಗ್ಗೆ ಪ್ರಜ್ಞೆ ಬಂದಾಗ ಅವನು ಮೈಕಲ್ ನ ಮನೆಗೆ ಹೋಗುತ್ತಾನೆ. ಈಗ ಅದೇ ದಿನ ಆಗಿರುತ್ತೆ. ಈ ದಿನ ಮೈಕಲ್ ಬ್ಲಾಸ್ಟ್ ಮಾಡೋನಿದ್ದ. ಇಲ್ಲಿ ಮೈಕಲ್ ಕ್ಲೇರ್ಗೆ ಬಂದಿ ಮಾಡಿ ಇಟ್ಟಿದ್ದ. ಆಗ ಡಗ್ ಆಂಬ್ಯುಲೆನ್ಸ್ ಅನ್ನ ಮನೆ ಒಳಗೆ ತಂದು ಬಿಡ್ತಾನೆ. ಮೈಕಲ್ ಇದೇ ಸಮಯ ನೋಡಿ ಡಗ್ ಮೇಲೆ ಶೂಟ್ ಮಾಡ್ತಾನೆ. ಒಂದು ಗುಂಡು ಅವನಿಗೆ ತಾಗತ್ತೆ. ಆಮೇಲೆ ಅವನು ಅಲ್ಲಿ ಇದ್ದ ಸಿಲಿಂಡರ್ ಮೇಲೆ ಶೂಟ್ ಮಾಡ್ತಾನೆ. ಇದರಿಂದ ಬ್ಲಾಸ್ಟ್ ಆಗತ್ತೆ. ಆದರೆ ಡಗ್ ಕ್ಲೇರ್ ಅನ್ನ ಕಾಪಾಡುತ್ತಾನೆ. ಮೈಕಲ್ ಅಲ್ಲಿಂದ ಓಡಿ ಹೋಗುತ್ತಾನೆ. ಆಗ ಡಗ್ ಹೇಳ್ತಾನೆ, ಅವಳ ಮೇಲೆ ಅಟ್ಯಾಕ್ ಮಾಡಿದವನು ಓಡಿ ಹೋದ ಅಂತ.
ಆದರೆ ಕ್ಲೇರ್ಗೆ ಅನಿಸುತ್ತಾ ಇತ್ತು ಕಿಡ್ನಾಪ್ ಮಾಡಿದವನು ಇವನೇ ಅಂತ. ಯಾಕೆಂದರೆ ಕ್ಲೇರ್ ಮೈಕಲ್ ಅನ್ನ ನೋಡಿ ಇರಲಿಲ್ಲ. ಇಲ್ಲಿ ಡಗ್ಗೆ ಮೈಕಲ್ ಜೊತೆಗೆ ಫೈಟ್ ಮಾಡೋವಾಗ ಗುಂಡು ತಾಗಿರುತ್ತೆ. ಕ್ಲೇರ್ಗೂ ಕೂಡ ಗಾಯ ಆಗಿರುತ್ತೆ. ಸೊ ಡಗ್ ಅವಳನ್ನ ಅವಳ ಮನೆಗೆ ಕರೆದುಕೊಂಡು ಬರುತ್ತಾನೆ. ಫ್ರಿಡ್ಜ್ ಮೇಲೆ ನೀನು ಅವಳನ್ನ ಕಾಪಾಡು ಅಂತ ಬರೆಯುತ್ತಾನೆ. ಅವನು ಅವನ ಗಾಯಕ್ಕೆ ಔಷಧಿ ಪಟ್ಟಿ ಹಚ್ಚಿಕೊಳ್ಳುತ್ತಾನೆ. ಆಗ ಕ್ಲೇರ್ ಗನ್ ತಕೊಂಡು ಡಗ್ಗೆ ಹೇಳ್ತಾಳೆ ಅವಳು ಪೊಲೀಸ್ಗೆ ಕಾಲ್ ಮಾಡ್ತೇನೆ ಅಂತ. ಅವಳಿಗೆ ಈಗಲೂ ಅನಿಸುತ್ತಾ ಇತ್ತು ಅವನೇ ಅವಳ ಕಿಡ್ನಾಪ್ ಮಾಡಿದ್ದಾನೆ ಅಂತ. ಡಗ್ ಹೇಳ್ತಾನೆ ಅದರ ಅವಶ್ಯಕತೆ ಇಲ್ಲ, ಅವನು ಕೂಡ ಪೊಲೀಸ್ ಆಫೀಸರ್, ಅವನ ಹೆಸರು ಡಗ್. ಅವಳಿಗೆ ಭರವಸೆ ಇಲ್ಲದಿದ್ದರೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಕೇಳು ಅಂತಾನೆ. ಕ್ಲೇರ್ ಪೊಲೀಸ್ ಆಫೀಸ್ಗೆ ಕಾಲ್ ಮಾಡಿ ಅವನು ಹೇಗೆ ಕಾಣುತ್ತಾನೆ ಅಂತ ಕೇಳ್ತಾಳೆ. ಅವನು ಪೊಲೀಸ್ ಅಂತ ಗೊತ್ತಾಗತ್ತೆ. ಆಗ ಕ್ಲೇರ್ ಕೇಳ್ತಾಳೆ ಅವನಿಗೆ ಅವಳ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ. ಆಗ ಡಗ್ ಹೇಳ್ತಾನೆ ಸತ್ಯ ಹೇಳಿದ್ರೆ ಅವಳು ಅವನನ್ನ ನಂಬಲ್ಲ ಅಂತ. ಆದರೆ ಕ್ಲೇರ್ ಕೇಳಲ್ಲ. ಆಗ ಡಗ್ ಎಲ್ಲ ವಿಷಯ ಹೇಳ್ತಾನೆ. ಅವನು ಟೈಮ್ ಟ್ರಾವೆಲ್ ಮಾಡಿ ಅಲ್ಲಿ ಬಂದಿದ್ದಾನೆ ಅಂತ. ಆದರೆ ಕ್ಲೇರ್ಗೆ ನಂಬೋಕೆ ಆಗಲ್ಲ. ಆಗ ಕ್ಲೇರ್ನ ಫ್ರೆಂಡ್ನ ಫೋನ್ ಬರುತ್ತೆ. ಅದಕ್ಕೆ ಡಗ್ ಮೊದಲೇ ಹೇಳ್ತಾನೆ ಅವಳು ಏನು ಹೇಳ್ತಾಳೆ ಅಂತ. ಆಗ ಕ್ಲೇರ್ಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಆಗ ಡಗ್ಗೆ ನೆನಪಾಗತ್ತೆ ಅವನು ಅವನ ಸಮಯದಲ್ಲಿ ಇದ್ದಾಗ ಆಫೀಸರ್ ಹೇಳಿದ್ದ ಕ್ಲೇರ್ನ ಮನೆಯಲ್ಲಿ ಡಗ್ನ ಫಿಗರ್ ಪ್ರಿಂಟ್ ಸಿಕ್ಕಿದೆ ಅಂತ. ಅದು ಯಾಕೆಂದರೆ ಡಗ್ ಈಗ ಅಲ್ಲಿ ಇರೋ ವಸ್ತುಗಳನ್ನ ಮುಟ್ಟಿದ್ದ. ಅವನು ಅವನ ಸಮಯದಲ್ಲಿ ಇದ್ದಾಗ ಆಫೀಸರ್ ಹೇಳಿದ್ದ ಒಂದು ಹುಡುಗಿ ಅವನ ಬಗ್ಗೆ ಕೇಳುತ್ತಾ ಇದ್ದಳು ಅಂತ. ಅದು ಬೇರೆ ಯಾರು ಅಲ್ಲ, ಕ್ಲೇರ್ ಈಗ ಸ್ವಲ್ಪ ಹೊತ್ತು ಮೊದಲು ಮಾಡಿದ ಕಾಲ್. ಅಂದರೆ ಅವನ ಸಮಯದಲ್ಲಿ ಇದ್ದ ಕ್ಲೇರ್ ಅವನಿಗೆ ಕಾಲ್ ಮಾಡಿದ್ದಳು. ಅವನಿಗೆ ಗೊತ್ತಾಗತ್ತೆ ಅವನು ಈ ಟೈಮ್ ಟ್ರಾವೆಲ್ ಮಾಡಿದ್ದರಿಂದ ಅವನ ಪಾರ್ಟ್ನರ್ ಲೆರಿ ಸತ್ತಿದ್ದ. ಇವರು ಆ ಲೆಟರ್ ಸಮಯದಲ್ಲಿ ಹಿಂದೆ ಕಳುಹಿಸದಿದ್ದರೆ ಲೆರಿ ಸಾಯುತ್ತಾ ಇರಲಿಲ್ಲ. ಅಂದರೆ ಡಗ್ ಯಾವ ಬಾಂಬ್ ಅನ್ನ ತಡೆಯೋಕೆ ಸಮಯದಲ್ಲಿ ಹಿಂದೆ ಬಂದಿದ್ದನೋ ಅವನೇ ಬಾಂಬ್ ಬ್ಲಾಸ್ಟ್ ಆಗೋಕೆ ಗೊತ್ತಿಲ್ಲದೆ ಸಹಾಯ ಮಾಡುತ್ತಿದ್ದ. ಇದು ಒಂದು ಟೈಮ್ ಲೂಪ್ ತರ ಆಗಿತ್ತು. ಅವನ ಸಮಯದಲ್ಲೂ ಕೂಡ ಅವನ ಭವಿಷ್ಯದ ಡಗ್ ಬಂದಿದ್ದ. ಆದರೆ ಅವನಿಂದ ಬ್ಲಾಸ್ಟ್ ತಡೆಯೋಕೆ ಆಗಿರಲಿಲ್ಲ. ಕ್ಲೇರ್ ಕೂಡ ಸತ್ತಿದ್ದಳು. ಆ ಡಗ್ಗೆ ಏನಾಯಿತು ಅಂತನೂ ಗೊತ್ತಾಗಲ್ಲ. ಆ ಆಂಬ್ಯುಲೆನ್ಸ್ ಕೂಡ ಡಗ್ನೆ ತಂದಿದ್ದ. ಈಗ ಈ ಡಗ್ ಎಲ್ಲವನ್ನೂ ಬದಲಾಯಿಸಬೇಕು ಅಂತ ಇದ್ದ. ಅವನು ಕ್ಲೇರ್ ಅನ್ನ ಕರೆದುಕೊಂಡು ಆ ಹಡಗಿನ ಹತ್ತಿರ ಹೋಗುತ್ತಾನೆ. ಅಲ್ಲಿ ಬ್ಲಾಸ್ಟ್ ಆಗೋದರಲ್ಲಿ ಇತ್ತು. ಅವನು ಅಲ್ಲಿ ಹೋಗಿ ಮೈಕಲ್ನ ಹಿಡಿದು ಆ ಬಾಂಬ್ ಅನ್ನ ಡೆಫ್ಯೂಸ್ ಮಾಡಬೇಕು ಅಂತ ಇದ್ದ. ಅವರು ಆ ಬಾಂಬ್ ಇದ್ದ ಕಾರನ್ನ ತಕೊಂಡು ಹೋಗಬೇಕು ಅಂತ ಇದ್ದರು. ಆದ್ರೆ ಅಲ್ಲಿ ಮೈಕಲ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ದೊಡ್ಡ ಫೈಟಿಂಗ್ ಆಗತ್ತೆ. ಕೊನೆಗೆ ಡಗ್ ಮೈಕಲ್ ಅನ್ನ ಸಾಯಿಸುತ್ತಾನೆ. ಆದರೆ ಬಾಂಬ್ ಬ್ಲಾಸ್ಟ್ ಆಗೋಕೆ ಸ್ವಲ್ಪ ಸಮಯ ಅಷ್ಟೇ ಇರುತ್ತೆ. ಸೊ ಅವರು ಕಾರನ್ನ ನದಿಯಲ್ಲಿ ತಕೊಂಡು ಹೋಗುತ್ತಾರೆ. ಕಾರ್ದಿಂದ ಕ್ಲೇರ್ ಹೇಗೋ ತಪ್ಪಿಸಿಕೊಂಡು ಹೊರಗೆ ಬರುತ್ತಾಳೆ. ಆದರೆ ಡಗ್ ಕಾರ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಆಗ ಆ ಬಾಂಬ್ ಕೂಡ ಬ್ಲಾಸ್ಟ್ ಆಗತ್ತೆ. ಅದರಲ್ಲಿ ಡಗ್ ಸಾಯುತ್ತಾನೆ. ಆದರೆ ಅವನು ಸಾಯೋ ಮೊದಲು ತುಂಬಾ ಜನರನ್ನು ಕಾಪಾಡಿದ್ದ. ಕ್ಲೇರ್ಗೆ ತುಂಬಾ ದುಃಖ ಆಗತ್ತೆ. ಆಗ ಈ ಸಮಯದ ಡಗ್ ಕ್ಲೇರ್ ಹತ್ರ ಏನು ಆಯಿತು ಅಂತ ಇನ್ವೆಸ್ಟಿಗೇಷನ್ ಮಾಡೋಕೆ ಬರ್ತಾನೆ. ಟೈಮ್ ಟ್ರಾವೆಲ್ ಮಾಡಿ ಬಂದ ಡಗ್ ಸತ್ತಿದ್ದ. ಈ ಡಗ್ಗೆ ಟೈಮ್ ಟ್ರಾವೆಲ್ ಬಗ್ಗೆ ಏನು ಗೊತ್ತಿಲ್ಲ. ಕ್ಲೇರ್ಗೆ ಡಗ್ನ ನೋಡಿ ಖುಷಿ ಆಗತ್ತೆ. ಆದರೆ ಈ ಡಗ್ಗೆ ಕ್ಲೇರ್ ಬಗ್ಗೆ ಗೊತ್ತಿಲ್ಲ. ಡಗ್ ಕೇಳ್ತಾನೆ ಇಲ್ಲಿ ಏನಾಯಿತು ಅಂತ. ಅವಳು ಹೇಳ್ತಾಳೆ ಸತ್ಯ ಹೇಳಿದ್ರೆ ನೀನು ನಂಬಲ್ಲ. ಡಗ್ ಹೇಳ್ತಾನೆ ಹೇಳಿ ನೋಡು ಅಂತ. ಇಲ್ಲಿ ಈ ಮೂವಿ ಎಂಡ್ ಆಗತ್ತೆ. ಇಲ್ಲಿ 2 ಪಾಸಿಬಿಲಿಟಿ ಆಗತ್ತೆ. ಒಂದು ಇವರ ರಿಯಾಲಿಟಿ ನಾಶವಾಗಿ ಹೊಸ ರಿಯಾಲಿಟಿ ಸೃಷ್ಟಿ ಆಗತ್ತೆ. ಅಥವಾ 2 ರಿಯಾಲಿಟಿ ಬೇರೆ ಬೇರೆ ಟೈಮ್ ಲೈನ್ ನಲ್ಲಿ ಅಸ್ತಿತ್ವದಲ್ಲಿ ಹೊಂದಿರುತ್ತೆ.